ಅಕ್ಬರನ ಆಸ್ಥಾನದಲ್ಲಿ ಬೀರಬಲ್ಲನೆಂಬ ಮಂತ್ರಿಯಿದ್ದನು. ಅವನ ಬಳಿ ಜನರು ಸಮಸ್ಯೆಗಳಿಗೆ ಪರಿಹಾರ ಕೇಳಲು ಬರುತ್ತಿದ್ದರು. ಒಂದು ಸಾರಿ ವ್ಯಾಪಾರಿಯೊಬ್ಬ ಬೀರಬಲ್ಲನ ಬಳಿಗೆ ಬಂದು, ಸ್ವಾಮಿ, ನಾನೊಂದು ಸಮಸ್ಯೆಯಲ್ಲಿದ್ದೇನೆ. ದಯಮಾಡಿ ತಾವು ಸಹಾಯ ಮಾಡಬೇಕು ಎಂದು ಪ್ರಾರ್ಥಿಸಿದನು. ನಿಮ್ಮ ಸಮಸ್ಯೆ ಏನು ಎಂದು ಬೀರಬಲ್ಲನು ಕೇಳಿದನು. ನನ್ನ ಹತ್ತಿರ 8 ಚೀಲಗಳಿದ್ದವು. ಒಂದೊಂದರಲ್ಲೂ 1000 ಚಿನ್ನದ ನಾಣ್ಯಗಳಿದ್ದವು. ಆ ಚೀಲಗಳಲ್ಲಿ 1 ಚೀಲ ಕಳುವಾಗಿದೆ ಎಂದ ವ್ಯಾಪಾರಿ. ನಿನಗೆ ಯಾರ ಮೇಲಾದರೂ ಅನುಮಾನವಿದೆಯೇ ಎಂದು ಬೀರಬಲ್ಲನು ವ್ಯಾಪಾರಿಯನ್ನು ಕೇಳಿದನು. ನನ್ನ ಬಳಿ ಕೆಲಸ ಮಾಡುವ 4 ಮಂದಿ ಸೇವಕರಿದ್ದಾರೆ. ಅವರು ಚೀಲಗಳನ್ನು ಎತ್ತಿರಿಸಿದ್ದರು. ಅವರಲ್ಲಿ ಯಾರಾದರೊಬ್ಬ 1 ಚೀಲ ಕದ್ದಿರಬೇಕು. ಆದರೆ ಯಾರು ಎಂಬುದು ನನಗೆ ತಿಳಿಯುತ್ತಿಲ್ಲ ಎಂದನು ವ್ಯಾಪಾರಿ. ಹಾಗಾದರೆ ನಿನ್ನ ಸೇವಕರನ್ನು ಇಲ್ಲಿಗೆ ಕರೆಸು ಎಂದು ಬೀರಬಲ್ಲನು ಹೇಳಿದನು. ಆ ಸೇವಕರು ಬಂದ ಮೇಲೆ ಒಬ್ಬೊಬ್ಬರಿಗೂ ಒಂದೇ ಸಮನಾದ ಕಡ್ಡಿಗಳನ್ನು ಕೊಟ್ಟನು. ಈ ಕಡ್ಡಿಗಳನ್ನು ನಾಳೆ ನೀವು ನನಗೆ ಹಿಂದಿರುಗಿಸಬೇಕು. ಇವು ಮಾಂತ್ರಿಕ ಕಡ್ಡಿಗಳು. ನಿಮ್ಮ ಯಜಮಾನನ ಮನೆಯಿಂದ ಚಿನ್ನದ ಚೀಲ ಕಾಣೆಯಾಗಿರುವುದು ನಿಮಗೆಲ್ಲ ಗೊತ್ತು. ಯಾರು ಕಳ್ಳನೋ ಅವನ ಕಡ್ಡಿ ರಾತ್ರಿ 2 ಅಂಗುಲ ಉದ್ದ ಬೆಳೆಯುತ್ತದೆ ಎಂದು ಹೇಳಿ ಕಳುಹಿಸಿದನು. ಸೇವಕರು ತಮ್ಮ ಮನೆಗಳಿಗೆ ಹೋದರು. ಕಳ್ಳತನ ಮಾಡಿದವನು ಮಧ್ಯರಾತ್ರಿ ಎದ್ದು ತನ್ನ ಕಡ್ಡಿಯನ್ನು 2 ಅಂಗುಲ ಚಿಕ್ಕದಾಗಿ ಕತ್ತರಿಸಿದನು. ಇನ್ನು ನಾನು ಕಳ್ಳನೆಂದು ಯಾರಿಗೂ ಗೊತ್ತಾಗುವುದಿಲ್ಲ ಎಂದುಕೊಂಡು ನಿದ್ರಿಸಿದನು. ಮರುದಿನ 4 ಮಂದಿ ಸೇವಕರು ಬೀರಬಲ್ಲನ ಬಳಿ ಬಂದು ತಮ್ಮ ಕಡ್ಡಿಗಳನ್ನು ವಾಪಸ್ಸು ಮಾಡಿದರು. ಆಗ ಬೀರಬಲ್ಲನು 2 ಅಂಗುಲ ಚಿಕ್ಕದಾಗಿದ್ದ ಕಡ್ಡಿಯ ಸೇವಕನನ್ನುಳಿದು ಬೇರೆಯವರು ಹೋಗಬಹುದು ಎಂದು ಹೇಳಿದನು. ಏ ಕಳ್ಳ, ಚೀಲವನ್ನು ಎಲ್ಲಿಟ್ಟಿದ್ದೀಯಾ? ತಕ್ಷಣವೇ ತಂದುಕೊಡು. ನಮ್ಮ ಸೈನಿಕರು ನಿನ್ನೊಂದಿಗೆ ಬರುತ್ತಾರೆ ಎಂದು ಬೀರಬಲ್ಲನು ಗದರಿಸಿದನು. ಸೇವಕನು ತಾನು ಕಳುವು ಮಾಡಿದ ಚೀಲವನ್ನು ಬೀರಬಲ್ಲನಿಗೆ ಒಪ್ಪಿಸಿದನು. ಆ ಚೀಲವನ್ನು ಬೀರಬಲ್ಲನು ವ್ಯಾಪಾರಿಗೆ ಕೊಟ್ಟನು. ವ್ಯಾಪಾರಿಯು ಬೀರಬಲ್ಲನ ಜಾಣ್ಮೆಯನ್ನು ಕೊಂಡಾಡಿದನು. ಸಾರಾಂಶ: ಯಾವಾಗಲೂ ಸತ್ಯವನ್ನೇ ಹೇಳಬೇಕು.